ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ಹೇಗಿದೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಸೋಮವಾರ, ಈ ದಿನದ ವಿಶೇಷತೆ ಹೇಗಿದೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ಚಿರಿತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗ, ಈ ದಿವಸದ ಮಹತ್ವ ಎಲ್ಲವನ್ನು ತಿಳಿಯೋಣ. ಪಂಚಾಂಗವನ್ನು ಗಮನಿಸೋಣ. ಮೊದಲಿಗೆ ಶ್ರೀ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಮೂಲ ನಕ್ಷತ್ರ ಈ ದಿವಸ ಕಾರ್ತೀಕ ಸೋಮವಾರ, ಪ್ರಥಮ ಕಾರ್ತೀಕ ಸೋಮವಾರ. ಕಾರ್ತೀಕ ಮಾಸ ಅಂದ್ರೇ ಶಿವನ ಮಾಸ ಅಂತ ಪ್ರಸಿದ್ಧಿ ನಮಗೆ. ಅದರಲ್ಲಿ ಕಾರ್ತೀಕ ಸೋಮವಾರ ಬಂದುಬಿಟ್ರೆ ಶಿವನ ಆರಾಧನೆಗೆ ಉತ್ಕೃಷ್ಟವಾದ ದಿವಸ ಅಂತ. ನಾವು ಶ್ರಾವಣ ಮಾಸದಲ್ಲಿ ಶ್ರೀನಿವಾಸನನ್ನು ಸ್ಮರಣೆ ಮಾಡಿದ ಹಾಗೆ, ಮಾರ್ಗಶಿರ ಮಾಸದಲ್ಲಿ ಕೃಷ್ಣ ಸ್ಮರಣೆ, ದತ್ತ ಸ್ಮರಣೆಗಳನ್ನು ಮಾಡಿದ ಹಾಗೆ, ಕಾರ್ತೀಕ ಮಾಸದ ತುಂಬ ಶಿವನ ಆರಾಧನೆಯನ್ನು ಮಾಡಲಾಗುತ್ತೆ. ಅದರಲ್ಲೂ ಕಾರ್ತೀಕ ಸೋಮವಾರ ಎಷ್ಟೋ ಜನ ಆ ಶಿವನಿಗೆ ಎಂಥ ಭಕ್ತರಿದ್ದಾರೆ ಅಂತಂದರೆ ಆಹಾರದಲ್ಲಿ ಬಹಳ ಕಟ್ಟುನಿಟ್ಟು. ಕಾರ್ತೀಕ ಮಾಸ ಬಿಟ್ಬಿಡ್ತೀನಿ, ನಾನು ಮಾಂಸಾಹಾರ ಮಾಡಲ್ಲಪ್ಪ, ಆ ಥರ ಪಾಪ ಭಕ್ತಿ ಶ್ರದ್ಧೆ ಇದೆಯಲ್ಲ, ದೊಡ್ಡದು ನಿಜವಾಗಿ. ಅಂಥ ಭಕ್ತರನ್ನು ಒಂದು ಕಡೆಗೆ ಸೆಳೆದು ನಿಲ್ಲಿಸುವ ಮಾಸವಾಗಿದೆ ಕಾರ್ತೀಕ ಮಾಸ. ಕಾರ್ತೀಕ ಮಾಸದ ಶಿವನ ಪೂಜೆ ಅದು ವರ್ಣನಾತೀತವಾದ, ಗಣನಾತೀತವಾದ, ಅಗಣಿತ ಅಂತೀವಲ್ಲ, ಆ ರೀತಿಯ ಫಲಗಳನ್ನು ತಂದು ಕೊಟ್ಬಿಡುತ್ತೆ. ಹೀಗಾಗಿ ಕಾರ್ತೀಕ ಸೋಮವಾರದ ಪೂಜೆಗಾಗಿ ಕಾದಿರ್ತಾರೆ ಜನ. ಕಾರ್ತೀಕ ಮಾಸ ಬರಲಪ್ಪ, ಶಿವನಿಗೆ ಒಂದು ವಿಶೇಷವಾದ ಭಸ್ಮಾರ್ಚನೆ ಮಾಡಿಸೋಣ, ಒಂದು ಬಿಲ್ವಾರ್ಚನೆ ಮಾಡಿಸೋಣ, ಅಭಿಷೇಕ ಮಾಡಿಸೋಣ, ಏನಾದರೂ ಮಾಡಿಸಿ. ಶಿವ ಅಂದ್ರೇ ಮಂಗಳಕರ ಅಂತ. ಹೀಗಾಗಿ ನೀವು ಏನು ತಗೊಂಡು ಹೋಗಿ ಸಮರ್ಪಣೆ ಮಾಡಿದ್ರೂ ನಿಮ್ಮನ್ನು ಮಂಗಳಕರವನ್ನಾಗಿ ಮಾಡಿಬಿಡ್ತಾನೆ ಪರಶಿವ. ಅವನಿಗೆ ಭೇದ ಭಾವ ಇಲ್ಲ. ನಾನು ಬಡವ, ಬಲ್ಲಿದ, ಶ್ರೀಮಂತ ಇವು ಯಾವುದೂ ಇಲ್ಲ. ಶಿವನ ಎದುರುಗಡೆ ಎಲ್ಲರೂ ಸಮಾನರು. ಹಾಗಾಗಿ ಕಣ್ಣಪ್ಪನಿಗೆ ಬಂದಂತಹ ಆ ಮಹಾ ದರ್ಶನ ಅವನಿಗೆ ಸಾಧ್ಯವಾಯಿತು. ಮಾರ್ಕಂಡೇಯ ಮಹರ್ಷಿ ಅವನಿಗೂ ಸಾಧ್ಯ ಆಯಿತು. ಅಂದರೆ ಎಲ್ಲಿ ಒಬ್ಬ ಸಾಮಾನ್ಯನು ಮತ್ತು ಮಾರ್ಕಂಡೇಯನು ವ್ಯತ್ಯಾಸವೇ ಇಲ್ಲ. ಭಕ್ತರಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ಭಕ್ತಿ ಸಮವಾಗಿರಬೇಕು ಅಂತ, ಅದರಲ್ಲಿ ಲೋಪವಿರಬಾರ್ದು. ಈ ರೀತಿಯಲ್ಲಿ ನೀವು ಮಾಡಿದ ಆರಾಧನೆ, ಪೂಜೆ ಇವುಗಳೆಲ್ಲ ಈ ದಿವಸ ಪರಶಿವನಿಗೆ ಸಂದಾಯವಾದರೆ ಶಿವ ನಿಮಗೆ ಮಂಗಳ ವಾತಾವರಣ ಉಂಟು ಮಾಡ್ತಾನೆ, ಅದರಲ್ಲಿ ಏನು ಸಂಶಯ ಇಲ್ಲ. ನಿಮಗೆ ಗೊತ್ತೇ ಇದೆ ಕಾರ್ತೀಕ ಮಾಸದ ಆ ವೈಭವ, ಮತ್ತೇನು ನಾನು ಹೆಚ್ಚು ವಿಸ್ತರಿಸೋದಿಲ್ಲ. ಈ ದಿವಸ ಒಂದು ವಿಶೇಷವಾದ ಗ್ರಹ ಪರಿವರ್ತನೆಯನ್ನು ಕಾಣ್ತೀವಿ. ಕುಜಗ್ರಹ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಸ್ವಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ನರಪತಿ ಸತ್ಕೃತಿ ನರಪತಿ ಅಟನಃ ಚಮೂಪ ಅಂದರೆ ಸೇನಾಪತಿಯಾಗಿಬಿಡ್ತಾನೆ, ಮತ್ತು ವಣಿಕ್ಸಧನವಾನ್ ಅಂತ ಹೇಳುತ್ತೆ, ಮತ್ತು ಕ್ಷತಧನುಹು ಅಂತಲೂ ಹೇಳಿದೆ. ಒಂದಷ್ಟು ವಿಶೇಷವಾದ ಫಲಗಳು ಹೇಳಿದೆ. ಅಲ್ಲಿ ನರಪತಿ ಆಗ್ತಾನೆ ಅಂತ, ರಾಜನೇ ಆಗಿಬಿಡ್ತಾನೆ, ರಾಜ ಸಮಾನನಾಗ್ಬಿಡ್ತಾನೆ ಅಂತ. ಯಾಕಂದರೆ ಸ್ವಕ್ಷೇತ್ರದ ಈ ವೃಶ್ಚಿಕ ರಾಶಿ ಇದೆಯಲ್ಲ, ಅದು ಅವನ ಸ್ವಕ್ಷೇತ್ರ. ಸ್ವಕ್ಷೇತ್ರಕ್ಕೆ ಒಂದು ಗ್ರಹ ಬಂದಾಗ ತನ್ನ ಮನೆಗೆ ತಾನು ಬಂದರೆ ಬಲ ಇರಲ್ವಾ. ನಾವೆಲ್ಲೋ ಹೊರಗಡೆ ಆಫೀಸಲ್ಲೋ ಇನ್ನೆಲ್ಲೋ ಇರ್ತೀವಿ, ಅಷ್ಟಾಗಿ ನಮಗೇನು ಅಷ್ಟು ಕಂಫರ್ಟ್ ಇರುತ್ತಾ? ಇಲ್ಲ. ಆದರೆ ಮನೆಗೆ ಬಂದ ತಕ್ಷಣ ನಮ್ಮ ಮನೆಗೆ ನಾವು ಹೋದರೆ ಅದು ಏನೋ ಒಂದು ಬಲ ಅಲ್ವಾ. ಆ ರೀತಿಯಲ್ಲಿ ಆ ಕುಜಗ್ರಹ ತನ್ನ ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ಈ ದಿವಸದಿಂದ ಶುರುವಾಗುತ್ತೆ ನೋಡಿ. ಇದು ಇದ್ದಕ್ಕಿದ್ದ ಹಾಗೇ ಒಂದು ಬೆಲೆ ಸಿಕ್ಬಿಡುತ್ತೆ. ಇಷ್ಟು ದಿವಸ ಓಡಾಡ್ತಾ ಇದ್ರಿ ನೀವು ಆಫೀಸ್ಗಳಲ್ಲೋ ಎಲ್ಲೋ ನಿಮ್ಮ ಕೆಲಸಗಳಲ್ಲಿ ನಿಂಪಾಡಿ ನೀವಿದ್ರಿ, ಆದರೆ ಈಗ ಹಾಗಲ್ಲ. ಕೆಲಸ ಮಾಡ್ತಾ ಇದೆಯಾ ಅಂತ ನನಗೆ ಕಣ್ಣಿಗೆ ಬಿದ್ದಿದೆ, ಹೀಗಾಗಿ ಈ ಜವಾಬ್ದಾರಿ ಎಲ್ಲ ನೆನಪು ಕೊಡ್ತಾ ಇದ್ದೀನಿ, ತಗೋ. ಈಗ ಅಧಿಕಾರ ಬಂದುಬಿಡುತ್ತೆ, ಲೀಡರ್ ಆಗ್ಬಿಡ್ತೀರಾ ಇದಕ್ಕಿದ್ದ ಹಾಗೇ ನೀವು. ಆಮೇಲೆ
ವ್ಯಾಪಾರಿಗಳು ಇಷ್ಟು ದಿವಸ ಏನೋ ವಹಿವಾಟು ಆಗ್ತಾಯಿತ್ತು, ಇಲ್ಲ ಈ ದಿವಸ ನಾನು ಗಮನಿಸ್ತಾ ಇದ್ದೇನೆ ನಿನ್ನಲ್ಲಿ ಏನೋ ಒಂದು ಉತ್ಸಾಹ ಇದೆ, ಹೀಗಾಗಿ ಈ ಕೆಲಸ ಎಲ್ಲ ನಿನಗೆ ನಿಭಾಯಿಸೋದು ನಿನಗೆ ಕೊಟ್ಟರೆ ಬಹುಶಃ ಇದು ಬೇಗ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಲಘು ಬಗೆಯಿಂದ ಅವನು ಚುರುಕಿನ ಅಧಿಪತಿ, ಹೀಗಾಗಿ ಪಟ 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 ಕೆಲಸಗಳಾಗ್ಬಿಡುತ್ತೆ. ಎಷ್ಟು ದಿವಸ ಹಾಗೆ ಫೈಲ್ ಉಳಿದಿತ್ತು, ಸರ್ಕಾರಿ ಫೈಲು ಗೊತ್ತಲ್ಲ, ಅಲ್ಲಿಗೆ ಹೋಗಿಬಿಟ್ರೆ ಕಥೆ ಮುಗಿದೋಯ್ತು ಅಂತ. ಆದರೆ ಈಗ ಈ ಹೊತ್ತಿನಿಂದ ಏನು ಫೈಲ್ ಮೂವ್ ಆಗೋಯ್ತು ರೀ ಅಂತ ಕೋರ್ಟು ಕಚೇರಿಗಳಲ್ಲಿ ಅಲ್ಲಾಡ್ತಿರ್ತೀರ. ಇಷ್ಟು ದಿವಸ ಮುಂದಕ್ಕೆ ಹೋಗ್ತಾ ಇದೆ, ಆದರೆ ಈಗ ಹಾಗಲ್ಲ, ಪಟ ಪಟ ಕೆಲಸ ಆಗ್ತಾಯಿದೆ, ಮುಂದೆ ನಾಳೆನೇ ಜಡ್ಜ್ಮೆಂಟ್, ಹೀಗಾಗ್ಬಿಡುತ್ತೆ. ಆ ರೀತಿಯ ಒಂದು ಫಲಕ್ಕೆ ಕುಜ ಅವನು ಸಿದ್ಧತೆ ಮಾಡಿಕೊಡ್ತಾನೆ. ಕುಜನಿಗೆ ಬಹಳ ಬೇಗ ಫಲ ಅವನು ದಿನಕರ ರುಧಿರವು ಪ್ರವೇಶ ಕಾಲೇ ಅಂತ ಶಾಸ್ತ್ರದಲ್ಲಿ ಮಾತಿದೆ. ದಿನಕರ ರುಧಿರವು ಪ್ರವೇಶ, ರವಿ ಹಾಗೂ ಕುಜರು ಒಂದು ರಾಶಿ ಪ್ರವೇಶ ಮಾಡ್ತಿದ್ದ ಹಾಗೆಯೇ ಶುರು ಮಾಡಿಬಿಡ್ತಾರೆ ಫಲ ಕೊಡಲಿಕ್ಕೆ. ಹೀಗೆ ಅವನು ಕುಜನ ಪ್ರವೇಶ ಆಗಲಿಕ್ಕೂ ತಡ ಇಲ್ಲ, ನಿಮ್ಗೆ ಅಧಿಕಾರ ಬರೋಕ್ಕೂ ತಡ ಇಲ್ಲ, ಅಂಥ ಒಂದು ಒಳ್ಳೆಯ ಫಲ ಇದೆ. ಹೀಗಾಗಿ ಬುಧನಿಂದಾಗಿ ಪಾಪ ಬೇಸರ ಮಾಡ್ಕೊಂಡಿದ್ರಲ್ಲ, ಆ ಫಲವನ್ನು ಈ ಕುಜ ನೀಗಿಸ್ತಾನೆ ನೋಡಿ. ಹೀಗಾಗಿ ಒಂದು ಒಳ್ಳೆಯ ಫಲಗಳನ್ನು ಕಾಣ್ತೀವಿ. ಯಾವ್ಯಾವ ರಾಶಿಗೆ ಇತ್ಯಾದಿ ಗಮನಿಸೋಣ. ಈ ಸಂದರ್ಭದಲ್ಲಿ ತಪ್ಪದೆ ಈ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಭಸ್ಮಾರ್ಚನೆ, ರುದ್ರಾಭಿಷೇಕ, ಭಸ್ಮಾರ್ಚನೆ ಹಾಗೂ ಬಿಲ್ವಾರ್ಚನೆ ಇವುಗಳನ್ನು ತಪ್ಪದೆ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಕಾರ್ತಿಕ ಮಾಸ ಪ್ರಾರಂಭ ಆಗ್ತಾ ಇದೆ, ಅದರ ಜೊತೆಗೆ ಕುಜ ಸ್ವಕ್ಷೇತ್ರಕ್ಕೆ ಸಂಚರಿಸ್ತಾ ಇದ್ದಾನೆ. ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡೋಣ. ಮೊದಲನೇ ಸಂದೇಶವನ್ನು ಹೊಸದುರ್ಗದಿಂದ ಸುಬ್ಬು ಅವರು ಕಳಿಸಿದ್ದಾರೆ. ಸುಬ್ಬು ಅವರ ಜನ್ಮ ದಿನಾಂಕ 28/8/1966, ಹುಟ್ಟಿದ ಸಮಯ ಬೆಳಗ್ಗೆ 7:14. ಇವರ ಪ್ರಶ್ನೆ ಏನು ಅಂದರೆ, ಆರೋಗ್ಯ ಹೇಗಿದೆ, ಜೊತೆಗೆ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಬ್ಬು ಅವರ ಪ್ರಶ್ನೆ ಸ್ವಂತ ಮನೆ ಹಾಗೂ ಆರೋಗ್ಯದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಆರೋಗ್ಯ ಮಾಡೋಣ ಮೊದಲಿಗೆ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ, ಲಗ್ನದಲ್ಲಿ ರವಿ ಇದ್ದಾನೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ಆರೋಗ್ಯಕ್ಕೆ ಅಷ್ಟು ಹಾನಿ ಆಗಲ್ಲ, ಚೇತರಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ ಅರ್ಥ. ಆದರೆ ದಶಾಕಾಲ ನೋಡೋಣ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈಗ ಶುಕ್ರನ ಒಂದು ಭಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಗಮನಿಸ್ಕೊಂಡ್ರೆ ಅತ ವ್ಯಯದಲ್ಲಿದ್ದಾನೆ. ಇದು ಕಾರಣ. ನಮಗೆ ಲಗ್ನಾಧಿಪತಿ ಚೆನ್ನಾಗಿರಬಹುದು, ಸುಖಾಧಿಪತಿ ತುಂಬ ಚೆನ್ನಾಗಿರಬಹುದು, ಆದರೆ ಕಾಲ ಯಾವುದೋ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಕಾಲ ಬಂದುಬಿಟ್ರೆ ತೊಡಕಾಗತ್ತೆ. ಈ ಕಾರಣದಿಂದಾಗಿ ನಿಮಗೀಗ ವ್ಯಯದಲ್ಲಿರ್ತಕ್ಕಂಥ ಶುಕ್ರನ ಕಾಲ ಪ್ರಾರಂಭ ಆಗಿದೆ. ಅದು ಕಾರಣದಿಂದಾಗಿ ತೊಂದರೆ, ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಹೀಗಾಗಿ ಶುಕ್ರನಿಗೇನು ಶುಕ್ರ ಶಾಂತಿಯನ್ನೇ ಮಾಡಿಸ್ಬೇಕು, ಶುಕ್ರ ಗ್ರಹ ಶಾಂತಿ ಮಾಡಿಸೋದು, ಮತ್ತು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳೋದು. ಹೇಳ್ಕೊಳ್ಳೋದು ಬಂದರೆ ಹೇಳ್ಕೊಳ್ಳಿ, ಇಲ್ಲ ಕೇಳಿಸ್ಕೊಳ್ಳಿ. ಇದು ನಿಮಗೆ ತೊಂದರೆಯನ್ನು, ಅಂದರೆ ಆರೋಗ್ಯ ಸಮಸ್ಯೆ ಇದ್ದರೆ ಅದರಿಂದ ಹೊರಗೆ ಬರ್ತೀರ. ಸಾಧ್ಯವಾದರೆ ಒಂದು ದುರ್ಗಾದೀಪ ನಮಸ್ಕಾರ ಮಾಡಬಹುದು, ಅದು ತುಂಬ ವಿಶೇಷವಾದದ್ದು, ಅದನ್ನು ಪ್ರಯತ್ನ ಮಾಡಿ. ಇಷ್ಟು ನಿಮ್ಮ ಆರೋಗ್ಯವನ್ನು ಸರಿಪಡಿಸುತ್ತೆ. ಇನ್ನು ಪಾಪ ನೀವು ಈ ಮನೆ ವಿಚಾರವಾಗಿ ಹೇಳಿದ್ದೀರಿ. ಕಾಲ ವ್ಯಯದಲ್ಲಿರ್ತಕ್ಕಂಥ ಶುಕ್ರನ ಕಾಲ ಗೋಚಾರದಲ್ಲಿ ನಿಮಗೇನಾಗಿದೆ, ಈಗ ಕುಜ ಲಾಭಕ್ಕೆ ಬರ್ತಾನೆ ನಿಮ್ಮ ರಾಶಿಯಿಂದ. ಲಾಭಕ್ಕೆ ನಾ ಹೀಗಷ್ಟೇ ಹೇಳಿದ್ನಲ್ಲ, ಅವನೊಂಥರ ಎಲ್ಲ ಬಗೆಯ ಆಕಾಂಕ್ಷೆಗಳನ್ನು ತಂದು ಕೊಡ್ತಾನೆ. ಮಾಡಿಬಿಡ್ತೀನಿ, ಉತ್ಸಾಹ ಇದೆ, ಇನ್ನೂ ಸ್ವಲ್ಪ ಬಲ ಇದೆ, ಮನೆ ಕಟ್ಬಿಡ, ಆ ಥರದಕ್ಕೆ ಅವಕಾಶ ಇದೆ. ಆದರೆ ಭಕ್ತಿನಾಥ ಅನುಕೂಲಕರವಾಗಿಲ್ವೇ? ಹೀಗಾಗಿ ಸ್ವಲ್ಪ ಕಾಲ ತಾಳಬೇಕು. ಯಾವಾಗಪ್ಪ ಅದು ಅನುಕೂಲ ಆಗುತ್ತೆ ಹಾಗಿದ್ರೆ ಅಂತಂದರೆ, ನಿಮಗೆ ನೋಡಿ ಪ್ರಯತ್ನ ಮಾಡೋದಾದರೆ ನೀವು ಮುಂದಿನ ಜನವರಿ ನಂತರ ಫೆಬ್ರವರಿಯಲ್ಲಿ ಪ್ರಯತ್ನ ಮಾಡಿ, ನಿಮಗೆ ಸ್ವಲ್ಪ ಅನುಕೂಲ ಆಗಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಶಿವಮೊಗ್ಗದಿಂದ ಅನುಶ್ರೀ ಅವರು ಕಳಿಸಿದ್ದಾರೆ. ಅನುಶ್ರೀ ಅವರ ಜನ್ಮ ದಿನಾಂಕ 4/9/2005, ಹುಟ್ಟಿದ ಸಮಯ ಸಂಜೆ 4:53. ರಾಶಿ ನಕ್ಷತ್ರವನ್ನು ತಿಳಿಸ್ಕೊಡಿ, ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನುಶ್ರೀ ಅವರ ಪ್ರಶ್ನೆ ಒಂದು ರಾಶಿ ನಕ್ಷತ್ರ ಜೊತೆಗೆ ಆರೋಗ್ಯ ತಿಳಿಸಬೇಕಾಗಿದಲ್ವ? ಹೌದು ಶಾಸ್ತ್ರ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಹುಬ್ಬ ನಕ್ಷತ್ರ ತಮ್ಮದು. ಇದನ್ನು ಪೂರ್ವ ಫಲ್ಗುಣಿ ಅಂತಲೂ ಕರೀತಾರೆ, ಪುಬ್ಬ ಅಂತಲೂ ಅಂತಾರೆ, ಹುಬ್ಬ ಅಂತಲೂ ಅಂತಾರೆ. ಆಯಿತಾ? ಇದು ನಿಮ್ಮ ನಕ್ಷತ್ರ ಯಾವುದು? ಪುಬ್ಬ ನಕ್ಷತ್ರ. ಅದು ಸಿಂಹ ರಾಶಿಗೆ ಬೀಳುತ್ತೆ. ಆರೋಗ್ಯದ ಬಗ್ಗೆ ಕೇಳಿದಿರಿ ತಾವು. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ. ಲಗ್ನಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ.
ಶನೈಶ್ಚರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ರುದ್ರಾಭಿಷೇಕ ಮಾಡಿಸಿ, ಜೊತೆಗೆ ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ. ಇದು ನಿಮಗೆ ತುಂಬ ಬಲ ಕೊಡುತ್ತೆ, ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ತಪ್ಪದೆ ಇದನ್ನು ಮಾಡಿ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಉಡುಪಿಯಿಂದ ಶ್ರೀಶ್ ಅವರು ಕಳಿಸಿದ್ದಾರೆ. ಶ್ರೀಶ್ ಅವರ ಜನ್ಮ ದಿನಾಂಕ 1/2/1967. ಹುಟ್ಟಿದ ಸಮಯ ಮಧ್ಯಾಹ್ನ 1:15. ಜೀವನ ಹೇಗಿದೆ, ಅದರ ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಜೀವನಕ್ಕೆ ಸಂಬಂಧ ಹೇಗಿದೆ ಅಂತ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ. ಬುಧ ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ರಾಹು ವ್ಯಯದಲ್ಲಿದ್ದಾನೆ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ತಪ್ಪದೇ ನೀವು ರಾಹು ಗ್ರಹ ಶಾಂತಿ ಮಾಡಿಸ್ಬೇಕು. ಅದನ್ನು ಮಾಡಿಸಿ ನೀವು ಪ್ರತಿ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಬಂದರೆ ಇದನ್ನು ಮಾಡಿ. ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಮುಂದೆ ಹೇಗಿರ್ತದೆ ಅಂತಂದರೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಈಗ ಕಾಲವಶಾತ್ ನಿಮಗೆ ಆರೋಗ್ಯದಲ್ಲಿ ಬಾಧೆ ಇದೆ. ಈ ರಾಹು ಕಳೆದ ಮೇಲೆ ಗುರು ಪ್ರಾರಂಭವಾಗುತ್ತಾರೆ. 27 ಜೂನ್ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ, ಆಗ ಆತಂಕ ಬೇಡ. ಒಳ್ಳೆಯದಾಗಲಿ. ವೀಕ್ಷಕರ ಪ್ರಶ್ನೆಗೆ ಪರಿಹಾರ ಉತ್ತರವನ್ನು ಕೊಟ್ಟಿದ್ದೀರಿ ಶಾಸ್ತ್ರಿಗಳೇ. ಇವತ್ತು ಕುಜನ ಪರಿವರ್ತನೆ ಇರೋದ್ರಿಂದ ಇದು ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಕುಜನ ಪರಿವರ್ತನೆ ಇರೋದ್ರಿಂದ ಮೊದಲ 6 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರುವನ್ನು ಗಮನಿಸ್ತಾ ಇದ್ವಿ. ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಶುಕ್ರ ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ರವಿ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ. ಕುಜನ ಸಂಕ್ರಮಣ ಇದೆ ಈ ದಿವಸ. ಇನ್ನು ಬುಧ ವೃಶ್ಚಿಕ ರಾಶಿಯಲ್ಲಿ ನೋಡ್ತಾ ಇದ್ದೀವಿ. ಕುಜ ಬುಧರು ಒಟ್ಟಾಗ್ತಾರೆ. ಎಷ್ಟು ದಿವಸನೂ ಜೊತೆಗಿದ್ದರು, ಸ್ವಲ್ಪ 1-2-3-4 ದಿವಸ ತಪ್ಪಿ ಹೋಗಿತ್ತು, ಮತ್ತೆ ಬರ್ತಾನೆ ಕುಜ. ಇನ್ನು ಚಂದ್ರ ಇರ್ತಕ್ಕಂಥದ್ದು ದಿವಸ ಧನು ರಾಶಿಯಲ್ಲಿ, ರಾಹು ಜೊತೆಗೆ ಮಾಂದಿ ಸೇರಿದೆ ಈಗ, ಅದು ಕುಂಭ ರಾಶಿಯಲ್ಲಿ, ಶನೈಶ್ಚರ ಇರ್ತಕ್ಕಂಥದ್ದು ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜ, ಅವನು ಅಷ್ಟಮಾಧಿಪತಿಯೂ ಹೌದು. ಹೀಗಾಗಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಈ ದಿವಸ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ದೀರ್ಘಾಯು ಅಂತ ಹೇಳಿದೆ. ಹೀಗಾಗಿ ಏನಾದರೂ ಹಾಸ್ಪಿಟಲೈಸೇಷನ್ ಆಗಿದ್ದರೆ, ಈ ಕಾಯಿಲೆ ಏನಪ್ಪ ಎಷ್ಟು ದಿವಸ ಬಳಲಿಬಿಟ್ಟೆ ಸರಿ ಹೋಗುತ್ತಾ ಅಂದರೆ ಈ ಹೊತ್ತಿನಿಂದ ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ, ಆತಂಕ ಮಾಡ್ಕೋಬೇಡಿ. ಇನ್ನು ವಸ್ತು ನಷ್ಟತೆ ಇತ್ಯಾದಿಗಳು ಏನು ಅಂಥದ್ದಿಲ್ಲ, ನಷ್ಟ ಕಡಿಮೆ. ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಇದ್ದಾಗ ನಷ್ಟವಿಲ್ಲ ಅಂತ, ಹೀಗಾಗಿ ಆತಂಕ ಬೇಡ. ಇನ್ನು ಉಳಿದ ಹಾಗೆ ಚಂದ್ರ ಈ ದಿವಸ ಭಾಗ್ಯದಲ್ಲಿರೋದು ಕೂಡ ಒಳ್ಳೆಯದು. ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು ಮತ್ತು ಸಜ್ಜನರ ಭೇಟಿ, ಒಂದು ಉತ್ತಮ ಶುಭ ಮನಸ್ಸಿಗೆ ಮಂಗಳವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಭಾಗವಹಿಸ್ತೀರ, ಅದು ಕೂಡ ಆನಂದವನ್ನು ಕೊಡುತ್ತೆ. ಲಾಭದಲ್ಲಿರ್ತಕ್ಕಂಥ ರಾಹು ಮಾಂದಿ ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿ ಅನುಕೂಲ. ರಾಸಾಯನಿಕ ವಸ್ತುಗಳು ಇತ್ಯಾದಿ ಇರುತ್ತಲ್ಲ, ಅಂಥ ಕ್ಷೇತ್ರಗಳಲ್ಲಿ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ನೀವು ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರೆಗೆ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಆಗಬಹುದು. ಈ ದಿವಸ ಜನರ ಭಯ, ಯಾವ ರೀತಿಯಲ್ಲಿ ನನಗೆ ತೊಂದರೆ ಆಗುತ್ತೋ ಹೇಳೋಕ್ಕಾಗಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ ಈ ದಿವಸ. ಹುಷಾರು, ಎಚ್ಚರಿಕೆಯಿಂದ ಇರಬೇಕು ಕೆಲಸ ಕಾರ್ಯಗಳಲ್ಲಿ. ಕುಜ ಬರ್ತಾ ಇದ್ದಾನೆ, ಅದು ನಿಮ್ಮ ಪಾಲಿಗೆ ಸಪ್ತಮಾಧಿಪತಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಸೌಖ್ಯ ಇತ್ಯಾದಿ ಕಾಣ್ತೀರ. ಮಾತಿನ ಒಂದು ರಸ್ಯ ಸಹ್ಯವಾದ ಮಾತುಗಳು, ಇವುಗಳಿಂದಾಗಿದ್ದ ಅನ್ಯೋನ್ಯತೆ ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಅದರಲ್ಲಿ ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ. ಅಲ್ಲಿ ವಾಗ್ಮಿ ಚೌಷಧ ಶಿಲ್ಪಶಾಸ್ತ್ರ ಕುಶಲಃ ಅಂತ ಹೇಳಿದೆಯಲ್ಲ, ಸೌಮ್ಯಾನ್ವಿತೆ ಭೂಸುತೆ ಅಂತ. ಹೀಗಾಗಿ ಶಿಲ್ಪಶಾಸ್ತ್ರಜ್ಞರಿಗೆ, ಔಷಧ ತಯಾರಕರಿಗೆ, ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅವರಿಗೆಲ್ಲ ತುಂಬ ಚೆನ್ನಾಗೇ ಇದೆ ನೋಡಿ, ಒಳ್ಳೆಯ ಫಲ ಕಾಣ್ತೀರ. ಚಂದ್ರ ಅಷ್ಟಮದಲ್ಲಿರೋ ಹೆಣ್ಮಕ್ಳಿಗೆ ಸ್ವಲ್ಪ ದುಃಖದ ವಾತಾವರಣ ಇರ್ತದೆ, ಅಸಮಾಧಾನ ಇರ್ತದೆ, ಕೆಲಸ ಕಾರ್ಯದ ಹುಷಾರಾಗಿರಬೇಕು. ಆ ನಿಮಿತ್ತ ದುಃಖವೂ ಆಗಿಬಿಡ್ಬಹುದು. ಹೀಗಾಗಿ ತಪ್ಪದೇ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಷಷ್ಠಾಧಿಪತಿ ಷಷ್ಠಕ್ಕೆ ಬಂದರೆ ಸಾಲ ನಿವಾರಣೆ ಆಗುತ್ತೆ ಮುಖ್ಯವಾಗಿ. ಹೀಗಾಗಿ ಅಲ್ಲಿ ಹೇಳಿದೆ, ಬುಧನಿಗೆ ಹೇಳಿತ್ತಲ್ಲ, ಸಾಲ ಋಣ ನಿರ್ಮಾಣ ಮಾಡ್ತಾನೆ ಅವನು. ಹೀಗಾಗಿ ಅದರ ನಿವಾರಣೆ ಆಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಚಂದ್ರ ಸಪ್ತಮದಲ್ಲಿರೋದು ಒಳ್ಳೆಯದೇ, ಧನಾಧಿಪತಿ. ಹೀಗಾಗಿ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಹಣಕಾಸಿನ ಸಹಕಾರ. ತಗೋ ಖರ್ಚಿಗೆ ಅಂತ ಒಂದು ಸ್ವಲ್ಪ ಹಣ ಕೊಟ್ಟರೆ ಎಷ್ಟು ಖುಷಿಯಾಗುತ್ತಲ್ವ ಗಂಡ ಹೆಂಡತಿ ಮಧ್ಯೆ. ಆ ರೀತಿಯಲ್ಲಿ ಕೆಲವೊಮ್ಮೆ ಹೆಂಡತಿನೇ ಚೆನ್ನಾಗಿ ಸಂಪಾದಿಸ್ತಾ ಇರ್ತಾರೆ, ಅವರೇ ಗಂಡನಿಗೆ ಕೊಡಬಹುದು, ತಗೊಳಪ್ಪ ನೀನು ಖರ್ಚಿಗೆ ಅಂತ ಕೊಟ್ಟಿದ್ದೀನಿ, ಮಜಾ ಮಾಡು ಅಂತ. ಆ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಪರಸ್ಪರ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಚ್ಯುತಿ, ಮೈಲಿಗೆ ಮತ್ತೊಂದು
ಅಂತೂ ಅಶುಚಿಯಾಗೋ ಸಾಧ್ಯತೆ ಈ ಥರದ್ದೆಲ್ಲ ಇದೆ ಈ ದಿವಸ. ಇದಕ್ಕೆ ಈಶ್ವರನ ಆರಾಧನೆ ಮಾಡಿ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಮನಸ್ಸಿಗೊಂದು ಸಮಾಧಾನ ಸಿಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಚಂದ್ರ ಷಷ್ಠದಲ್ಲಿದ್ದಾನೆ. ಸ್ವಲ್ಪ ಸಾಲ ಬಾಧೆ ಉಂಟಾಗಬಹುದು, ಹುಷಾರು, ಎಚ್ಚರ ವಹಿಸಿ. ಅಷ್ಟಮದಲ್ಲಿ ಮಾಂದಿ ಇದ್ದರೆ ದುಃಖದ ವಾತಾವರಣ, ಯಾವುದೂ ಮನಸ್ಸಿಗೆ ಹಿತವಾಗಿರೋದಿಲ್ಲ ಈ ದಿವಸ. ಕಷ್ಟದ ವಾತಾವರಣ ಇದೆ, ಮನಸ್ಸಿಗೆ ಪೆಟ್ಟು ಬೀಳುತ್ತೆ ಈ ದಿವಸ. ಕುಜನ ಪರಿವರ್ತನೆ ಮಟ್ಟಿಗೆ ನಿಮಗೆ ಸ್ವಲ್ಪ ಮಕ್ಕಳಲ್ಲಿ ಸ್ವಲ್ಪ ವಿಶ್ವಾಸ ಬರುತ್ತೆ, ಮಕ್ಕಳಿಂದಾಗಿ ಸ್ವಲ್ಪ ಸಹಕಾರ ಉಂಟಾಯಿತು ಅಂತಕ್ಕಂಥ ಭಾವನೆ ಬರುತ್ತೆ. ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಮನಸ್ಸು ಸ್ವಲ್ಪ ಗಟ್ಟಿನೂ ಆಗುತ್ತೆ. ಈ ಎಷ್ಟು ದಿವಸ ಹೀಗೆ ಕೊರಗಿರೋದು, ಒಂದು ನಿರ್ಣಯಕ್ಕೆ ಬಂದುಬಿಡ್ತೀನಿ ಅನ್ನೋ ಥರ ಒಂದು ಗಟ್ಟಿ ನಿರ್ಣಯಕ್ಕೆ ಬಂದುಬಿಡ್ತೀರ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಒಂದು ಅಭಿಷೇಕ ಮಾಡಿಸಿ, ಕ್ಷೀರಾಭಿಷೇಕ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥ ಕುಜನ ಪರಿವರ್ತನೆ ಅನ್ನೋದು ನಿಮ್ಮ ಪಾಲಿಗೆ ಬಹಳ ವಿಶೇಷವಾದದ್ದು, ರುಚಕ ಯೋಗ. ಹೀಗಾಗಿ ಭೂ ವ್ಯವಹಾರಗಳು, ವಾಹನ ಖರೀದಿ ಇವುಗಳಿಗೆ ಒಂದು ದಾರಿ ಸಿಗುತ್ತೆ, ಅವಕಾಶ ಉಂಟಾಗುತ್ತೆ, ಮಿತ್ರರಲ್ಲಿ ಸಹಕಾರ ಉಂಟಾಗುತ್ತೆ, ಸೇನೆಯಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಭೂ ವ್ಯವಹಾರಗಳು ಮತ್ತು ಕೃಷಿ ಚಟುವಟಿಕೆಗಳು ತುಂಬ ಚೆನ್ನಾಗಿರ್ತದೆ ಈ ದಿವಸ. ಸಪ್ತಮದಲ್ಲಿ ಮಾಂದಿ ಇದೆ ರಾಹು ಜೊತೆಗೆ, ದಾಂಪತ್ಯದಲ್ಲಿ ಅಷ್ಟು ಸಮಾಧಾನ ಇರಲ್ಲ, ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಅವರಿಂದಾಗಿ ಘರ್ಷಣೆ, ಕಲಹ, ಮನೆ ಸಾಕಪ್ಪ ಅನ್ನಿಸ್ತಕ್ಕಂಥದ್ದು, ಕೆಲಸದಲ್ಲೇ ಹೋಗಿದ್ಬಿಡ್ಲ, ಈ ಥರದ್ದು ಆಲೋಚನೆಗಳು ಬರುತ್ತೆ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ತೃತೀಯದ ಅಧಿಪತಿ ತೃತೀಯ ಸ್ಥಾನದಕ್ಕೆ ಹೋದರೆ, ಅಲ್ಲಿದ್ದರೆ ಧೈರ್ಯ ಉತ್ಸಾಹಗಳು ಬರುತ್ತೆ, ಶೌರ್ಯ ಪರಾಕ್ರಮಗಳು ಹೆಚ್ಚಾಗುತ್ತೆ, ವಿಕ್ರಮ ಸ್ಥಾನ ಅದು. ಹೀಗಾಗಿ ಕಠಿಣ ಕಾರ್ಯಗಳನ್ನು ಜಯಿಸ್ತೀರಾ, ಸಾಧಿಸ್ತೀರಾ. ಸೇನೆಯಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಮತ್ತು ಸಹೋದರ ಬಾಂಧವ್ಯ ವೃದ್ಧಿಯಾಗುತ್ತೆ. ಕಿರಿಕಿರಿ ಗಲಾಟೆ ಇದ್ದರೆ ಏನೂ ಇಲ್ಲ. ಈಗ ಅಣ್ಣ ತಮ್ಮಂದರು ರಾಮಲಕ್ಷ್ಮಣರ ಥರ, ರಾಮರ ಥರ ಇದ್ದಾರೆ ಅನ್ನೋ ಥರ ಆ ರೀತಿಯಲ್ಲಿ ಆಗಿಬಿಡುತ್ತೆ. ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಬಹುದು, ಇವರೇ ಹುಷಾರು, ಇನ್ಫೆಕ್ಷನ್ಸ್ ಆಗಿಬಿಡಬಹುದು, ಎಚ್ಚರ ವಹಿಸಿ. ಆದರೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಬಂಧುಗಳಿಂದ, ಮಿತ್ರರಿಂದ ಸಹಾಯ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಕೊನೆಯ 6 ರಾಶಿಗಳ ಬಗ್ಗೆ ಇವತ್ತಿನ ಫಲಾಫಲ ಹೇಗಿದೆ ತಿಳಿಸೋದಾದರೆ? ತುಲಾರಾಶಿಯವರಿಗೆ ದಿವಸ ನೋಡಿ, ಧನಾಧಿಪತಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನಲ್ಲ, ಧನ ಸಮೃದ್ಧಿ ಉಂಟು ಮಾಡ್ತಾನೆ. ಮಾತು ಒರಟಾಗಿರುತ್ತೆ, ಆದರೆ ಒಳ್ಳೆಯ ರೀತಿಯಲ್ಲಿ ಇರ್ತದೆ, ಅದು ಒಳ್ಳೆಯ ಅರ್ಥ ಇರುತ್ತೆ. ಮಾತಾಡಿದ್ರೆ ಅರ್ಥ ಇರಬೇಕು, ಅದು ಬೈಗಳಾದರೂ ಚಿಂತೆ ಇಲ್ಲ, ಯಾಕಾಗಿ ಒಳ್ಳೆಯದಕ್ಕೆ ಅಲ್ವಾ ಅಂತ ಆ ರೀತಿಯಲ್ಲಿ. ಕುಟುಂಬ ಸಹಕಾರ ಇತ್ಯಾದಿ ಅನುಕೂಲಕರವಾಗಿರುತ್ತದೆ. ಅನ್ನ ಕ್ಷೇತ್ರಗಳಲ್ಲಿ, ಅಂದರೆ ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅವುಗಳಲ್ಲಿ ತುಂಬ ಚೆನ್ನಾಗಿದೆ. ಅಗ್ನಿ ಸಂಬಂಧಿ ಕ್ಷೇತ್ರಗಳಲ್ಲಿ ಧನ ಲಾಭ ಕಾಣಬಹುದು, ಮತ್ತು ಲೋಹ ಸಂಬಂಧಿ ಕ್ಷೇತ್ರಗಳಲ್ಲಿ ಧನ ಲಾಭ ಕಾಣಬಹುದು. ಔಷಧ ಕ್ಷೇತ್ರದಲ್ಲಿ, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಸಹೋದರ ಸಹಕಾರ ಚೆನ್ನಾಗಿದೆ ಈ ದಿವಸ. ಅದು ಸ್ವಲ್ಪ ಮನಸ್ಸು ಚಂಚಲವಾಗಬಹುದು ಈ ದಿವಸ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಕುಜ, ರಾಷ್ಟ್ರಾಧಿಪತಿ ರಾಶಿಯಲ್ಲಿ ಸಂಚರಿಸಿದ್ರೆ ನರಪತಿ. ಹೇಳಿದ್ನಲ್ಲ, ನರಪತಿ ಅಂತಂದರೆ ಜನನಾಯಕನಾಗ್ತಕ್ಕಂಥ ಶಕ್ತಿ ಬಂದ್ಬಿಡುತ್ತೆ ಅಂತ. ಹಠನಃ ತಿರುಗಾಡೋದು ಬಹಳ ಇಷ್ಟ, ತಿರುಗಾಡೋದು ಅಲ್ಲಿ ಇಲ್ಲಿ ಕಾಡು ಮೇಡು ಅಲ್ದುಕೊಂಡು. ಅಂತೂ ನಾನು ಜರ್ನಿಲಿದ್ದೀನಿ, ಯಾವಾಗ ಕೇಳಿದ್ರು ಏನು ರಸ್ತೆಯಲ್ಲಿರೋದು ಹೀಗಾಗುತ್ತೆ. ಅದು ಮನಸ್ಸಿಗೆ ಹಿತವೇ ಆಗುತ್ತೆ ಆ ರೀತಿಯಲ್ಲಿ. ಮತ್ತು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಧನಲಾಭ ಬರ್ತಕ್ಕಂಥದ್ದು ಆ ರೀತಿಯಲ್ಲಿ ಅನುಕೂಲಕರವಾಗಿದೆ. ಆದರೆ ಕ್ಷತತನಹು ಅಂತ ಹೇಳಿದರೆ ಶರೀರಕ್ಕೆ ಸ್ವಲ್ಪ ಪೆಟ್ಟಾಗಬಹುದು. ಇವರೇ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರ ವಹಿಸಬೇಕಾಗತ್ತೆ. ಈ ದಿವಸ ಮಾತಿನ ಕೌಶಲ್ಯ ಚೆನ್ನಾಗಿದೆ, ಧನಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ಸ್ತ್ರೀಯರಿಗೆ ಧನಲಾಭ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಗ್ರಾಮದೇವತಾ ದರ್ಶನ ಮಾಡಿ, ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ನೋಡಿ, ಕುಜ ನಿಮ್ಮ ರಾಶಿ ವ್ಯಯಕ್ಕೆ ಬರ್ತಾ ಇದ್ದಾನೆ. ವ್ಯಯಾಧಿಪತಿ ವ್ಯಯದಲ್ಲಿದ್ದರೆ ಶುಭ ಕಾರ್ಯ ವ್ಯಯ ಸದಾ ಅಂತ. ಹೀಗಾಗಿ ಒಳ್ಳೆಯ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇನ್ಯಾವುದೋ ಒಂದು ಹೂಡಿಕೆ, ಭೂ ವ್ಯವಹಾರಗಳಿಗೆ, ರಿಯಲ್ ಎಸ್ಟೇಟ್ಗಳಿಗೆ ಹೂಡಿಕೆ ಮಾಡ್ತೀನಿ, ಭೂ ತಗೋತೀನಿ, ಈ ಥರದ ಆಲೋಚನೆ ಬರ್ತದೆ. ಮತ್ತು ಮಕ್ಕಳ ಎಜುಕೇಷನು, ಮಕ್ಕಳಿಗಾಗಿ ಇನ್ವೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆ ರೀತಿಯಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಉಂಟಾಗುತ್ತೆ. ಈ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಹುಷಾರು. ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ, ಆತಂಕ ಸೃಷ್ಟಿಸೋ ವಾತಾವರಣ ಉಂಟಾಗುತ್ತೆ ಈ ದಿವಸ. ಮತ್ತು ಈ ದಿವಸ ಸೇವಕರಲ್ಲಿ ನಂಬಿಕೆ ಹೋಗುತ್ತೆ, ವಿಶ್ವಾಸ ಹೊರಟು ಹೋಗುತ್ತೆ. ಯಾವುದೋ ಒಂದು ಕೆಟ್ಟ ಸಲಹೆ ನಿಮ್ಮ ಆ ಕಾರ್ಯವನ್ನೆಲ್ಲ ಹಾಳು ಮಾಡಿಬಿಡೋ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲೂ ತೊಡಕಿದೆ, ಸ್ವಲ್ಪ ವೀಕ್ ಇದೆ ನಿಮಗೆ. ಏನಪ್ಪ ಪರಿಹಾರ ಅಂದರೆ, ಈಶ್ವರ, ಕಾರ್ತೀಕ ಮಾಸವಾಗಿದೆ, ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಲಾಭಾಧಿಪತಿ ಲಾಭಕ್ಕೆ ಬಂದರೆ ವಿಶೇಷವಾದ ಲಾಭ ಅಂತ. ಹೀಗಾಗಿ ಲಾಭ ಸಮೃದ್ಧಿ, ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ,
ಸ್ತ್ರೀಯರಿಗೆ ಸ್ವಲ್ಪ ಅಲದಾಟ ಇದೆ, ವ್ಯಯ ಇದೆ. ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಇದೆ, ಹಣ ಕಳ್ಕೊಳ್ತೀರ. ಧನಸ್ಥಾನದಲ್ಲೂ ಮಾಂದಿ, ವ್ಯಯದಲ್ಲಿ ಚಂದ್ರ. ಹೀಗಾಗಿ ಅಲದಾಟ, ವ್ಯಯ, ನಷ್ಟ ಇವುಗಳು ಇದೆ ಈ ದಿವಸ. ಆದರೆ ಕುಜನಿಂದಾಗಿ ಇನ್ನೂ ಸ್ವಲ್ಪ ಕಾಲ ನಿಮಗೆ ವಿಶೇಷ. ವ್ಯಾಪಾರಿಗಳಿಗಂತೂ ಬಹಳ ಚೆನ್ನಾಗಿದೆ. ಈ ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಶಿಲ್ಪಶಾಸ್ತ್ರ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಏನು ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ತೊಂದರೆ ಇಲ್ಲ. ಶುಕ್ರನ ಬಲ ಹೋಗಬೇಕು, ಸ್ವಲ್ಪ ಮಟ್ಟಿಗೆ ಅವನಿಗೆ ಬಲಹೀನನಾಗಿದ್ದಾನೆ, ಅದು ತೊಡಕೆಯಿಂದ ಹೊರಗೆ ಬರಬೇಕು. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕರ್ಮಾಧಿಪತಿ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ ಕುಜ. ಎಷ್ಟು ದಿವಸ ನಾನು ಹೇಳ್ತಾ ಇದ್ದು ಸ್ವಲ್ಪ ಕಾರ್ಯಗಳಲ್ಲಿ ಕಿರಿಕಿರಿ ಆಗುತ್ತೆ, ತೊಡಕಾಗುತ್ತೆ. ಈ ಹೊತ್ತಿನಿಂದ ಇಲ್ಲ ಬಿಡಿ. ಈ ಹೊತ್ತಿನಿಂದ ಅಲ್ಲಿ ನರಪತಿ ಅಂತ ಹೇಳಿ ಅದು ನಿಮಗೆ ಅನ್ವಯ ಆಗುತ್ತೆ. ಎಲ್ಲಿ ಇದೀರೋ, ಯಾವ್ಯಾವ ರಂಗದಲ್ಲಿ ಇದ್ದೀರೋ ಆಯಾ ರಂಗಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲಿ ಒಂದು ಬಲ, ಅಧಿಕಾರದ ಬಲ ಬಂದುಬಿಡುತ್ತೆ. ವ್ಯವಹಾರಗಳಲ್ಲಿ ಚಟುವಟಿಕೆ ಬಂದುಬಿಡುತ್ತೆ. ಹೊಸ ಅವಕಾಶಗಳಿಗೆ ದಾರಿ ಆಗುತ್ತೆ. ಸೇನೆಯಲ್ಲಿರ್ತಕ್ಕಂಥವ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ, ಅಗ್ನಿಶಾಮಕ ಠಾಣೆಯಲ್ಲಿರೋರಿಗೆ ಬಹಳ ವಿಶೇಷವಾದ ಅನುಕೂಲ, ಮಾನ್ಯತೆ, ಸನ್ಮಾನ ಇವುಗಳೆಲ್ಲ ಸಿಕ್ಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಅವರೇ. ಇನ್ನು ಚಂದ್ರ ಲಾಭದಲ್ಲಿದ್ದಾನೆ ಈ ದಿವಸ. ಮನಸ್ಸಿಗೂ ಲಾಭ, ಮನಸ್ಸಿಗೂ ಹಿತ, ಮಕ್ಕಳಿಂದ ಸಹಕಾರ ಚೆನ್ನಾಗಿದೆ ಈ ದಿವಸ. ನಿಮ್ಮ ರಾಶಿಯಲ್ಲೇ ಮಾಂದಿ ಇದೆ ರಾಹು ಜೊತೆಗೆ. ಸ್ಕಿನ್ ಇನ್ಫೆಕ್ಷನ್ ಆಗಬಹುದು, ಹುಷಾರು. ದುರ್ಗಾ ಕವಚ ತಪ್ಪದೆ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಚಂದ್ರ 10ನೇ ಮನೆ ಇರುವುದು ಕಾರ್ಯಸಿದ್ಧಿ ಅಂತ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ವಿಶೇಷ ಲಾಭ. ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಭಾಗ್ಯ ಉದಯ ಆಗುತ್ತೆ. ಅದೃಷ್ಟದಿಂದಾಗಿ ಏನು ಕೆಲಸ ಅಂದ್ಕೊಂಡಿದ್ರೋ ಅದೆಲ್ಲ ಈಗ ಹತ್ತಿರಕ್ಕೆ ಬಂದುಬಿಡುತ್ತೆ. ಯಾವುದು ಕೆಲಸ ಆಗಿರಲಿಲ್ಲ, ಪೆಂಡಿಂಗ್ ಇದೆ, ಈಗೆಲ್ಲ ಮುಗಿತಾ ಇದೆ ಅದು. ಆ ರೀತಿಯಲ್ಲಿ ಭೂಲಾಭ ಇತ್ಯಾದಿ ಎಲ್ಲ, ಧನಲಾಭ, ಕುಟುಂಬ ಸಹಕಾರ, ಹೀಗೆ ತುಂಬ ಚೆನ್ನಾಗಿದೆಯಪ್ಪ. ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಈ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಸರ್ವಜ್ಞಾಯ ನಮಃ. ಪರಮೇಶ್ವರನ ಮಂತ್ರ ಇದು, ಹೇಳ್ಕೊಳ್ಳಿ. ಅರಿವು ಅಂತಕ್ಕಂಥದ್ದು ಉಂಟಾಗಿ ಮನಸ್ಸಿಗೆ ಮಂಗಳ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.